ಸರ್, ಒಬ್ಬ ವ್ಯಕ್ತಿಯ ನಿರ್ಮಾಣದಲ್ಲಿ ಹಿನ್ನೆಲೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಮಗೆ ಕಂಡ ಹಾಗೆ ಬೇಂದ್ರೆಯವರ ಬಾಲ್ಯವೇ ಕಷ್ಟದಲ್ಲಿ ಅರಳಿದ್ದು. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಅವರ ಮನೆತನದ ಹಿರಿಯರ ಬಗ್ಗೆ ಒಂದು 4 ಮಾತು ತಾವು ಹೇಳಬೇಕು ಸರ್. ಬೇಂದ್ರೆಯವರ ಜಿಗಟುತನ, ಹಠ ಮತ್ತು ಸಾಧನೆಯ ಛಲ ಬಂದದ್ದು ಅವರ ಅಜ್ಜಿಯಿಂದ, ಗೋದುಬಾಯಿ ಅಂತ. ಆ ಗೋದುಬಾಯಿ ಬ್ಯಾಕ್ಗ್ರೌಂಡ್ ಭಾಳ ತಮಾಷೆ ಇದೆ. ಗೋದುಬಾಯಿ ಅಪ್ಪ ನರಗುಂದದವರು. ನರಗುಂದ ಬಾಬಾ ಸಾಹೇಬ ಇದ್ನಲ್ಲ, ಅವನ ಜೊತೆಗಿದ್ದವರು, ಅವ್ನ ಬಲಗೈ ಆಗಿದ್ದವರು. ಬಂಡಾಯ ಸೋತೋಯ್ತು, ಬ್ರಿಟಿಷ್ ಹಿಡ್ಕೊಂಡು ಹೋದ್ರು ಎಲ್ಲರನ್ನೂ. ಆಮೇಲೆ ಒಂದು ಏನು ಮಾಡಿದ್ರು, ನರಗುಂದ ನೋಡಿರ್ಬೇಕು ನೀವು, ಗುಡ್ಡ ಇದೆ ಮೇಲೆ, ಗುಡ್ಡದ ಮೇಲೆ ಒಂದು ತೋಫಿರ್ತದೆ. ಯಾರ್ಯಾರು ನರಗುಂದ ಬಾಬಾ ಸಾಹೇಬನಿಗೆ ಸಹಾಯ ಮಾಡಿದ್ರೋ ಅವ್ರನ್ನೆಲ್ಲ ಒಬ್ಬೊಬ್ಬರನ್ನ ಹಿಡ್ಕೊಂಬಂದು ತೋಫನಲ್ಲಿ ಹಾಕಿ ಮದ್ದು ಹಾಕಿ ಬ್ಲಾಸ್ಟ್ ಮಾಡಿಬಿಡೋರು. ದೇಹ ಪೀಸಾಗೆಲ್ಲ ಊರಲ್ಲಿ ಬೀಳ್ಬೇಕದು. ಈ ಥರ ಮಾಡ್ತಾಯಿದ್ರು. ಆದರೆ ಗೋದುಬಾಯಿ ಅಪ್ಪನ್ನ ಕರ್ಕೊಂಡು ಹೋಗಲಿಲ್ಲ, ಹೆಸರೇ ಬರಲಿಲ್ಲ. ಸಂತೋಷ ಪಡ್ಬೇಕಲ್ವ ಅವರು, ನಾ ಪಾರಾದೆ ಅಂತ. ದುಃಖಪಟ್ಟರು ಅವರು. ಇಡೀ ಜಗತ್ತಿಗೆ ಗೊತ್ತಿದೆ ನಾನು ಬಾಬಾ ಸಾಹೇಬನ ಬಲಗೈ ಆಗಿದ್ದೆ, ನನ್ನ ಹಿಡ್ಕೊಂಡು ಹೋಗಲಿಲ್ಲ ಅಂದರೆ ನನ್ನ ನಿಷ್ಠೆಯನ್ನು ಪ್ರಶ್ನೆ ಮಾಡಿದಂಗಾಯ್ತು. ಬಾಬಾ ಸಾಹೇಬನ ಸ್ವಲ್ಪ ಮಾಡಿಲ್ಲ, ಅವನ ಜೊತೆಗಿಲ್ಲ ಅಂತ ಆಯ್ತಲ್ಲ. ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ. ಈ ಪುಟ್ಟ ಹುಡುಗಿ ಗೋದುಬಾಯಿನ ಚಿಕ್ಕಮ್ಮನ ಮನೇಲಿ ಬಿಟ್ಟು ಯಾತ್ರೆಗೆ ಹೋಗಿ ಬರ್ತೀನಿ ಅಂತ ಹೋದವ್ರು ವಾಪಸ್ ಬರಲೇ ಇಲ್ಲ. ಆಕೆನ ಕಳಿಸಿದ್ರು. ಆಕೆಗೆ 17 ಮಕ್ಕಳು. 17 ಮಕ್ಕಳು ಆಕೆಗೆ. ಉಳಿದದ್ದು ಒಂದೇ, ಅಂಬಿಕಾ ಒಂದೇ ಉಳಿದದ್ದು ಮಗಳು. ಆ ಅಂಬಿಕೆಯನ್ನು ರಾಮಚಂದ್ರರು ಕೊಟ್ಟರು, ಬೇಂದ್ರೆಯವ್ರ ತಂದೆ ಕೊಟ್ಟರು. ಆದ್ದರಿಂದ ಬೇಂದ್ರೆಯವ್ರ ತಾಯಿ ಜೊತೆ ಇರೋದಕ್ಕೆ ಬಂದ್ಬಿಟ್ಲು ಅಜ್ಜಿ. ಇವ್ರ ಜೊತೆಗೆ ಇರ್ತಿದ್ಲು. ಖಾನಾವಳಿ ನಡೆಸ್ತಾ ಇದ್ಲು. ಇವತ್ತು ಬೇಂದ್ರೆಗೆ ಏನಾದರೂ ಗುಣ ಇದ್ದರೆ ಹಾಕಿದೇನು ಕಷ್ಟ ಸ್ವಲ್ಪ. ಹಠ, ಸಣ್ಣ ವಯಸ್ಸಿಗೆ ಮದುವೆ ಆದದ್ದು ಏನು ಹಣೆ ಬಾರ ಅದು. 17 ಮಕ್ಕಳೊಳಗೆ 16 ಕಳ್ಕೊಳ್ಳೋದಂದ್ರೆ ಏನು ತಮಾಷೆ ಏನಾದ್ರು. ಉಳಿದದ್ದು ಅಂಬಿಕೆ. ಆಕೆ ಪೂರ್ತಿ ಆಸೆ ಇರೋದೆಲ್ಲ ಇವನ ಮೇಲೆ, ಹುಡುಗನ ಮೇಲೆ, ದತ್ತನ ಮೇಲೆ ಆ ಪ್ರೀತಿ. ಅವನು ಬೆಳೆಸಿದ್ದು ಹಾಗೆ, ಶಿಕ್ಷೆ ಕೊಟ್ಟದ್ದು ಹಾಗೇನೆ ಬೆಳೆಸಿದ್ದು, ಗಟ್ಟಿಯಾಗಿ ಬೆಳೆಸಿದ್ದು. ಅದಕ್ಕೆ ಬೇಂದ್ರೆ ಹೇಳೋರು, ಏನಾದರೂ ನನ್ನ ಅಜ್ಜಿಯಿಂದಾನೇ ಬಂದದ್ದು ಅಂತ. ಒಂದು ಕಾವ್ಯ ಇದೆ, ಆಕೆ ಕಾವ್ಯ ಬರೆದಿದ್ದಾರೆ ಅವರು, ಅದ್ಭುತ ಕಾವ್ಯ ಬರೆದಿದ್ದಾರೆ. ಅದನ್ನ ಹೇಳ್ತೀನಿ ಕಾವ್ಯ ಹೇಗಿದೆ ಅಂತ. ಭಾಳ ಚಂದದ ಕಾವ್ಯ ಅದು ಅಜ್ಜಿ ಬಗ್ಗೆ ಬರೆದಂಥ ಕಾವ್ಯ. ಆಮೇಲೆ ಅವ್ರ ಮನೆಯಲ್ಲಿ ಆ ಸಮಯದಲ್ಲೇ ಒಂದು ಸಾವಾಗತ್ತಲ್ಲ ಸರ್, ಯಾರದ್ದು, ಪುಟ್ಟವ್ರದ್ದು, ದೊಡ್ಡವ್ರದ್ದು. ಅವಾಗ ಅವರು ರಾತ್ರಿ ಹೆದರಿಕೆ ಆದರೂ ಲಾಟಿನ್ ಹಿಡ್ಕೊಂಡು ಹೋಗಿ ಅವ್ರಿಗೆ ಬಹಳ ಶಾಕ್ ಆದದ್ದು ಸಾವು. ತಮ್ಮ ರಾಘವೇಂದ್ರ ಅಂತ, ಅವನು ರಾಘು ಅಂತ ಕರಿತಿದ್ರು. ರಾಘು ಸತ್ವದ. ಅದು ಭಾಳ ದೊಡ್ಡ ಶಾಕ್ ಆದದ್ದು. ಅಜ್ಜಿ ಬಗ್ಗೆ ಹೆಂಗೆ ಬರೆದಿದ್ದಾರೆ ನೋಡಿ ಅವರು. 17 ಹಡೆದರು ಹೆಣ್ಣೊಂದೆ ಉಳಿದರು, ಜಗ್ಗದ ಕುಗ್ಗದ ಎದೆಯವಳು ಅಜ್ಜಿ. ಹುಲಿ ಹಾಲ ಕುಡಿಸಿದಳು, ತಂತಿಯಲ್ಲಿ ನಡೆಸಿದಳು ತನ್ನನ್ನು. ಹುಲಿ ಹಾಲ ಕುಡಿಸಿದಳು, ತಂತಿಯಲ್ಲಿ ನಡೆಸಿದಳು, ಸೂಜಿಯ ಮನೆಯಲ್ಲಿ ನಿಲ್ಲಿಸಿದಳು. ಅಂದರೆ ಶಿಕ್ಷೆನೂ ಕೊಟ್ಟಲು, ತರಬೇತಿ ಹಾಕೊಟ್ಟು ಸೂಜಿಯ ಮನೆಯಲ್ಲಿ ನಿಲ್ಲಿಸಿಬಿಟ್ಲು ನನ್ನ. ವೃದ್ಧೆಯಾದರೂ ಅವಳು ಶ್ರದ್ಧೆಯಂತಹದಿತ್ತು, ಕರ್ತವ್ಯ ಬದ್ಧಳು ಕೊನೆಯವರೆಗೂ. ಜೀವನವನ್ನೇ ಮಹಾಯಜ್ಞ ಮಾಡಿದ ಹಾಗೆ ಸ್ವಾಹ ಎಂದು ನಡೆಸಿದಳು. ಸದ್ಗುರುನಾಥನ ಶ್ರದ್ಧಾರ್ಥ ಜಾತನ ಅರ್ಥಾರ್ಥಿ ಪ್ರೀತನ ನೆನೆಸಿದಳು. ಗಾಳಿಯಲ್ಲಿ ನಡೆದಾಡಿ ಮೇಲು ಚಿಕ್ಕೆಯ ನೋಡಿ ಕೊನೆಗಳಿಗೆ ಗೆದ್ದಳು ಎನಿಸಿದಳು. ಚುಕ್ಕೆಯನ್ನು ನೋಡಿ. ಎಷ್ಟು ಚಂದದ ಮಾತು ಗೊತ್ತಾ ಇದು. ಕಷ್ಟದ ಹಾದ ಮುಳ್ಳಿದೆ ಕೆಳಗಡೆ, ಮುಳ್ಳು ಚುಚ್ಚುತ್ತಾ ಇದೆ, ಕೆಸರಿದೆ, ಆದರೆ ನೋಡಿದ್ದು ಮೇಲೆ ಚುಕ್ಕೆ. ಕೆಸರು ನೋಡಲಿಲ್ಲ, ಮುಳ್ಳು ನೋಡಲಿಲ್ಲ, ನೋಡಿದ್ದು ಮೇಲೆ ಚುಕ್ಕೆ. ಆದರ್ಶ ಚುಕ್ಕೆಗಳನ್ನು ನೋಡಿದ್ದು, ಅದನ್ನೇ ಇವರಲ್ಲಿ ತುಂಬಿಸಿದ್ದು. ಅಜ್ಜಿ ಪ್ರಭಾವ ಬೇಂದ್ರೆ ಮೇಲೆ ಭಾಳ ದೊಡ್ಡ ಪ್ರಭಾವ. ಅದೇ ಹಠಾನೂ ಬಂತು ಅವ್ರಿಗೆ. ಹಠಾನೂ ಹಾಗೆ ಅಜ್ಜಿದೆ. ಜಿಗುಟು, ಹಠ ಮತ್ತು ಆದರ್ಶ. ಎತ್ತರದ ಮುಖ, ಹೋಗಿ ಕೆಳಗಡೆ ಮುಖ ಇಲ್ಲ, ಎತ್ತರದ ಕಡೆ ಮುಖ, ಬೆಳಕಿನ ಕಡೆಗೆ ಮುಖ. ಸರ್, ಹೌದಾ, ಅವ್ರಿಗೆ ಅನೇಕ ವಿಷಯಗಳಲ್ಲಿ ಪ್ರವೇಶ ಇತ್ತು, ಮತ್ತು ಶಬ್ದಗಾರುಡಿಗ ಶಕ್ತಿನೂ ಇತ್ತು ಅಂತ ಪ್ರೂವ್ ಆಗೋಗಿದೆ. ಆದರೆ ಅದನ್ನು ಅವರು ಸಾಹಿತ್ಯದಲ್ಲಿ ತರೋವಾಗ ಬೇರೆ ಪ್ರಭಾವಗಳನ್ನು ನೋಡ್ಬೋದು. ಅಂದರೆ ಮರಾಠಿ, ಇಂಗ್ಲೀಷ್, ಅದು ನಿಮ್ಮ ಗಮನಕ್ಕೆ? ಹೌದೌದು, ಅವ್ರು ಹೇಳ್ಬೇಕಾದ ಅವಶ್ಯ ಅನ್ಸೋದು ನಮಗೆ. ಮರಾಠಿ ಅಂತೂ ಸಾಕಷ್ಟು ಬಂದ್ಬಿಡುತ್ತೆ, ಮನೆ ಮಾತು ಮರಾಠಿ ಅವ್ರದ್ದು. ಇಂಗ್ಲೀಷು ಡೂ ಅಂತ ಬರೆದಿದ್ದಾರೆ, ನೋಡು ಅನ್ನೋದು. ಆಮೇಲೆ ಹಿಂದಿ ಪ್ರಭಾವ. ಅವ್ರಿಗೆ 72 ವರ್ಷ ಆದಾಗ ಹಾಡು ಬರೆದ್ರು, ಬಾಹತ್ತರ ಅಂತ. ಬಾಹತ್ತರ ಅಂದರೆ ಹತ್ತರ ಅಂತೂ ಆಗಿರಬೇಕು, 72 ಅಂತೂ ಆಗಿರಬೇಕು. ಬೇಂದ್ರೆ ಅವರಲ್ಲಿ ನಾವು ಕಳ್ಕೊಂಡಂಥದ್ದು ಮುಖ್ಯವಾಗಿ ಏನು ಅನಿಸುತ್ತೆ ಸರ್ ನಿಮಗೆ? ಅಂದರೆ ಬೇಂದ್ರೆ ಅವರಿಂದ ನಾವೇನೋ ಕನ್ನಡಿಗರು ಪಡ್ಕೊಳ್ಳೋಕ್ಕಾಗದೇ ಇರೋದೇನಾದ್ರೂ ಉಳಿಸ್ಬಿಟ್ವಾ ಅಂತ? ಇನ್ನೂ ಸಾಕಷ್ಟು ಇತ್ತು ಅನಿಸ್ತು ನನ್ನಲ್ಲಿ. ಅವರು ಒಂದು ಬದಲಾವಣೆ ಕಾಣಿಸೋದು ಹೇಳ್ತೀನಿ. ಸಖಿ ಗೀತ ಗರಿ ಬೇಂದ್ರೆ ಬೇರೆ, ನಾಲ್ಕು ತಂತಿ ಬೇಂದ್ರೆ ಬೇರೆ,
ಆ ನಂತರ ಬಂದಂಥ ಆಧ್ಯಾತ್ಮಿಕ ಗಾಂಧಿ, ಅಧ್ಯಾತ್ಮ ಬೇಂದ್ರೆ. ಅಧ್ಯಾತ್ಮ ಅಂದ್ರೆ ಎಷ್ಟು ತೊಡಗಿಬಿಟ್ಟಿದ್ರು ಅಂದರೆ ಅರವಿಂದೋ ಫಿಲಾಸಫಿ ಮೈಯಲ್ಲಿ ಆಗ್ಬಿಟ್ಟಿತ್ತು, ಅವತರಣ ಮೈಯಲ್ಲಿ ಅದು ಆ ಥರ ಆಗಿತ್ತು. ಆದರೆ ಒಂದು ತಿಳ್ಕೊಬೇಕಾದದ್ದು, ಯಾರನ್ನ ತಮ್ಮ ದೇವರು ಅಂತ ಒಪ್ಕೊಂಡಿದ್ರೋ ಅದ್ರ ಬಗ್ಗೆ ಶರಣಾಗತಿ ಇರಲಿಲ್ಲ. ಅದು ಮಾತು ಹೇಳಬೇಕು. ಬೇಂದ್ರೆ ಸ್ಪೆಷಾಲಿಟಿ ಅದು. ಅನಂತಮೂರ್ತಿಯವ್ರು ಹೇಳಿದ ಘಟನೆ ನನಗಿದನ್ನು. ಒಬ್ರು ಯಾರೋ ಜರ್ಮನ್ ಫಿಲಾಸಫರ್ ಬಂದ್ರಂತೆ, ಬಂದ್ಬಿಟ್ಟು ಅನಂತಮೂರ್ತಿ ಕೇಳಿದ್ರಂತೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಕಾಲರ್ ಅರವಿಂದ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿದ್ರೆ ಭೇಟಿ ಮಾಡಿಸಿ, ಇಟ್ ಇಸ್ ಬೆಟರ್ ಇಫ್ ಈಸ್ ಎ ಪೋಯೆಟ್, ಕವಿ ಆಗಿದ್ರೆ ಇನ್ನೂ ಒಳ್ಳೆಯದು ಅಂತ. ಅನಂತಮೂರ್ತಿ ಹಾಗಾದರೆ ಬೇಂದ್ರೆ ಬಿಟ್ಟರೆ ಯಾರಿಲ್ಲ. ಧಾರವಾಡಕ್ಕೆ ಹೋದ್ರಂತವ್ರು, 8-10 ದಿವಸ ಇದ್ರು ಅಲ್ಲಿ. ದಿನ ಸಂತನಕ ಚರ್ಚೆ ಆಗೋದು. ಅವ್ರ ದೇವ್ರ ಮನೆಯಲ್ಲಿ ಅರವಿಂದ ಫೋಟೋ ಇತ್ತು, ಅದು ದಿನ ಮಂಗಳಾರತಿ ಮಾಡ್ತಿದ್ರು, ಪೂಜೆದು ಅದಕ್ಕೂ ಪೂಜೆ ಮಾಡಬೇಕು. ಅದನ್ನು ನೋಡಿದ್ರು ಅವ್ರು ಹೋಗೋ ದಿವಸ ಕೇಳಿದ್ರಂತೆ, ಬೇಂದ್ರೆ ಅವರೇ ನಿಮಗೆ ಅರವಿಂದ ದೇವರಿದ್ದ ಹಾಗೆ, ದೇವರನ್ನು ಪೂಜೆ ಮಾಡ್ತೀರಿ, ಬಟ್ ಹಿ ವಾಸ್ ಆಲ್ಸೋ ಎ ಪೋಯೆಟ್. ಈಗ ಹೌ ಡು ಯು ರೇಟ್ ಅರವಿಂದೋ ಆಸ್ ಎ ಪೋಯೆಟ್? ಆಸ್ ಎ ಪೋಯೆಟ್ ಹೂ ಈಸ್ ಬೆಟರ್, ಬೇಂದ್ರೆ ಆರ್ ಅರವಿಂದೋ ಅಂತ ಕೇಳಿದ್ರಂತೆ. ಮತ್ತೊಬ್ಬರಾಗಿದ್ದರೆ ಅಯ್ಯೋ ಅರವಿಂದಪ್ಪ ದೊಡ್ಡವರು ಅಂತ ಹೇಳಬೇಕಾಗಿತ್ತು. ಬೇಂದ್ರೆ ಏನು ಹೇಳಿದ್ರು ಗೊತ್ತಾ? ಫಿಲಾಸಾಫಿಕಲಿ ಈಸ್ ಮೈ ಗಾಡ್, ಅಧ್ಯಾತ್ಮದಲ್ಲಿ ಒಂದು ಗುರು ಅವರು, ದೇವರು. ಆದರೆ ಆಸ್ ಎ ಪೋಯೆಟ್ ಬೇಂದ್ರೆ ಈಸ್ ಬೆಟರ್. ಇದು ಧಾಷ್ಟ್ಯ ಅಲ್ಲ, ಕಾನ್ಫಿಡೆನ್ಸ್. ಆ್ಯಂಡ್ ಇಟ್ ಇಸ್ ಟ್ರೂ ಆಲ್ಸೋ. ಆಸ್ ಎ ಪೋಯೆಟ್ ಬೇಂದ್ರೆ ಈಸ್ ಬೆಟರ್ ದ್ಯಾನ್ ಅರವಿಂದ. ಅಂದರೆ ಅದು ಎಷ್ಟು ಚೆನ್ನಾಗಿದೆ ನೋಡಿ. ಸೆನ್ಸ್ ಆಫ್ ಡಿಸ್ಕ್ರಿಷನ್ ಅಂತಿದೆಯಲ್ಲ, ಮೆಚ್ಕೊಂಡ್ರೆ ನಾವು ಏನು ಮಾಡ್ತೀವಿ, ಹೋಲ್ಸೇಲ್ ಮೆಚ್ಕೊಂಡ್ಬಿಡ್ತೀವಿ ಎಲ್ಲನೂ. ತಪ್ಪಿದ್ರೆ ಹಚ್ಕೊಂಡ್ಬಿಡ್ತೀವಿ ಅದನ್ನು, ಇಲ್ಲ ರೀ ಅದೇನೇ ತಪ್ಪಿಲ್ಲ ಮುಚ್ಚಿಟ್ಕೋತೀವಿ. ಆಗಲ್ಲ. ಅಧ್ಯಾತ್ಮದಲ್ಲಿ ಅರವಿಂದ ತುಂಬ ದೊಡ್ಡವರು, ನನ್ನ ಗುರುಗಳು ದೇವರು. ಆದರೆ ಕಾವ್ಯ ಬಂದಾಗ ನಾನು ದೊಡ್ಡವನು. ಇದು ಅಹಂಕಾರದ ಮಾತಲ್ಲ, ಕಾನ್ಫಿಡೆನ್ಸ್ ಮಾತು. ಸರ್, ದತ್ತು ಮಾಸ್ತರನ್ನ ಅಂದರೆ ಧಾರವಾಡದ ದತ್ತು ಮಾಸ್ತರನ್ನ ನಮ್ಮ ಇವತ್ತಿನ ವಿದ್ಯಾರ್ಥಿಗಳು, ಯುವಜನರು ಯಾವ ರೀತಿಯಲ್ಲಿ ಕಂಡ್ರೆ ಚಂದ ಸರ್? ಒಂದು ಮಾತು ನಾನು ಈ ಮಕ್ಕಳಿಗೆ ಹೇಳಬೇಕು. ನಾವು ಯಾವ ಪರಿಸರದಲ್ಲಿ ಬೆಳಿತೀವೋ ಆ ಪರಿಸರದ ಸಾರವನ್ನು ಹೀರ್ಕೋಬೇಕು. ಆ ಪರಿಸರದ ಸಾರವನ್ನು ಹೇಳ್ಕೊಳ್ಳದೆ ಸಾರ್ಥಕವಾದಂಥ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮತ್ತೊಬ್ಬರ ಅನುಭವಗಳನ್ನು ಹೇಳ್ತಾ ಹೋಗ್ತೀವಿ, ನನ್ನ ಅನುಭವನ ಹೇಳೋದೇ ಇಲ್ಲ. ಬೇಂದ್ರೆ ಮಾಡಿದ್ದು ತನ್ನ ಅನುಭವಗಳನ್ನೇ ಕಾವ್ಯವನ್ನಾಗಿ ಮಾಡಿದರು, ತನ್ನ ಪ್ರತಿಯೊಂದು ಅನುಭವನ್ನಾಗಿ ಮಾಡಿದರು. ಮಗ ಸತ್ತದಕ್ಕೊಂದು ಬರೆದ್ರು, ಹೆಂಡತಿ ಸತ್ತದಕ್ಕೊಂದು ಬರೆದ್ರು. ಹೋದ ಬುಧವಾರ ಬರವಲ್ತು ಅಂತ, ಬುಧವಾರ ದಿವಸ ಹೆಂಡತಿ ಸತ್ತದ್ದು, ಮುಂದಿನ ಬುಧವಾರ ಬರವಲ್ತು, ಆ ಹಿಂದಿನ ಬುಧವಾರ ಬರವಲ್ತು. ಅಂದರೆ ಜೀವನದಲ್ಲಿ ಅವರ ವೈಯಕ್ತಿಕ ಜೀವನಕ್ಕೂ ಕಾವ್ಯಕ್ಕೂ ಇರುವಂಥ ಅನನ್ಯತೆ ಇದೆಯಲ್ಲ, ಅದ್ಭುತ. ಅದು ಈಗಿನ ಹುಡುಗರು ಮಾಡ್ಕೋಬೇಕಾದದ್ದು. ಅದನ್ನು ಜೀವನದಲ್ಲಿ 2 ಇದಾವೆ ರಘುವರೆ, ಒಂದು ಇವೆಂಟ್ ಆ್ಯಂಡ್ ಪ್ರಾಸೆಸ್ ಅಂತ. ಒಂದು ಘಟನೆ, ಒಂದು ವ್ಯವಸ್ಥೆ. ಘಟನೆ ಕಳೆದು ಹೋಗ್ಬಿಡುತ್ತೆ, ಏನೋ ಘಟನೆ ಆಯಿತು ಮರೆತು ಬಿಡ್ತೀವಿ ನಾವು. ಆ ಘಟನೆಯನ್ನು ಚಿಂತೆ ಮಾಡಿದಾಗ ಅದೊಂದು ವ್ಯವಸ್ಥೆ ಆಗಿಬಿಡುತ್ತೆ ಮನಸ್ಸೊಳಗೆ. ಅದು ಎಲ್ಲೋ ಒಂದು ಟ್ರಿಗರ್ ಆಗುತ್ತೆ. ಕಾರಂತರಿಗೆ ಆದದ್ದು ಹಾಗೇನೆ. ಯಾಕೆ ಕಾರಂತರಕ್ಕೆ ಕಾದಂಬರಿಯಲ್ಲಿ ಗಟ್ಟಿತನ ಇದೆ ಅಂದರೆ, ಕಾರಿಬಿಡುತ್ತೆ, ಅದನ್ನು ಕಾಡುತ್ತೆ, ನಿಮ್ಮನ್ನು ಮಲಗಿಸ್ಕೊಡಲ್ಲ. ಅದು ಯಾವನೋ ಚೋಮ ಮಲಗಿಸೋಗ್ಬಿಡಲ್ಲ ಅವನು ನಮ್ಮನ್ನು. ಆ ಯಶವಂತರಾಯ ತನ್ನ ಜೀವನ ಹುಡ್ಕೊಂಡು ಹೋಗ್ತಾನೆ, ತನ್ನ ಮೂಲ ಹುಡ್ಕೊಂಡು ಹೋಗ್ತಾನೆ. ನಮ್ಮನ್ನು ಹುಡುಕಿದಂಗೆ ಆಗುತ್ತೆ ನಮ್ಮ ರೂಟ್ಸ್ಗಳನ್ನು. ಯಾಕೆ ಬರುತ್ತೆ ಅಂದರೆ ಅದು ಕಾರಂತರ ಸ್ವಂತ ಅನುಭವದ ಮೂಸೆಯಲ್ಲಿ ಬಂದದ್ದು. ಯಾರು ದೊಡ್ಡವರಾದರೂ ಅವರೆಲ್ಲ ತಮ್ಮ ಅನುಭವವನ್ನು ಬಿಡಲಿಲ್ಲ, ಹಿಡ್ಕೊಂಡ್ರು, ಪ್ರತಿಯೊಂದು ಹಿಡ್ಕೊಂಡ್ರು, ತುಂಬಿಕೊಂಡ್ರು. ಈ ಒಂಟೆ ತಿಂದ ಹಾಗೆ ತಿಂದ್ಬಿಡ್ಬೇಕು, ಯಾವಾಗಲೂ ರುಮಿನೇಟ್ ಮಾಡಬೇಕು. ಅದನ್ನು ನಮ್ಮ ಮಕ್ಕಳು ಅದನ್ನು ಮಾಡಬೇಕು. ಘಟನೆಗಳಲ್ಲಿ ಕಳೆದು ಹೋಗಬಾರ್ದು. ಆ ಘಟನೆಯನ್ನು ಚಿಂತಿಸಿ ಅದೊಂದು ವ್ಯವಸ್ಥೆ ಆಗುತ್ತಾ, ಒಂದು ಸಿಸ್ಟಮ್ ಆಗುತ್ತಾ, ಒಂದು ಪ್ರಾಸೆಸ್ ಆಗುತ್ತಾ ಅನ್ನೋದು ನೋಡಬೇಕು. ಅದಕ್ಕೆ ಮಾದರಿ ಬೇಂದ್ರೆ ಫಸ್ಟ್ ಕ್ಲಾಸ್ ಮಾದರಿ. ಅದು ಫಸ್ಟ್ ಕ್ಲಾಸ್ ಮಾದರಿ. ದುಃಖದಲ್ಲೂ ಕಾವ್ಯ, ಸಂಕಟದಲ್ಲೂ ಕಾವ್ಯ, ನಾಟಕದಲ್ಲಿ ಹಾಸ್ಯ, ಎಲ್ಲದರಲ್ಲೂ ನೇರ ಮಾತು, ಪೂರ್ತಿ ನೆಲದ ಮಾತು. ಅದು ಪೂರ ನೆಲದ ಮಾತು.